ಮೂಷಿಕವಾಹನ ಕಿಟ್ಟ ತಕ್ಕ ತೈ 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 ತಾಂ ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇದು ಪೂರ್ತಿ 1 ವೀಕ್ ಫುಲ್ ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಗೈಸ್, ಇದು ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ವಿ, ನಮ್ಮಮ್ಮ ತಂಗಿ ಮನೆ ಗೃಹ ಪ್ರವೇಶಕ್ಕೆ. ಸೊ ಆವಾಗ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ತೆಗ್ದಿರೋ ವೀಡಿಯೋಸು. ಈ ಕ್ಲಿಪ್ಪಿಂಗ್ಸ್ ನೋಡಿ ಹಿಂಗೆ ಆಡ್ತಿದ್ದಾರೆ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕೆಂದರೆ ಅವನು ಹಿಂದೆಗಡೆ ಸಾಂಗ್ ಹಾಕ್ಬಿಟ್ಟಿದ್ದ ನನ್ನ ತಮ್ಮ. ಸೊ ಹಾಗಾಗಿ ಇದು ಫಂಕ್ಷನಲ್ಲಿ ನಮ್ಮ ರಿಲೇಟಿವ್ಸ್, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮಮ್ಮ ಸ್ವಂತ ಅಕ್ಕ, ಅವ್ರ ಪಕ್ಕದಲ್ಲಿ ನಿಂತಿರೋರು. ಅವ್ರ ಪಕ್ಕ ಇರೋದು ನಮ್ಮ ಅಕ್ಕ, ಅವ್ರ ಮಗಳು. ಇದರಲ್ಲಿ ಕೆಲವೊಬ್ರು ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಿದೀವಿ. ಮಟನ್ ಸುಕ್ಕ ಮತ್ತೆ ಮಟನ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡಿ ಬನ್ನಿ. ಮೊದಲಿಗೆ ಮಟನ್ ನೀಟಾಗಿ ತೊಳ್ಕೊಂಡಾದ್ಮೇಲೆ ಕುಕ್ಕರ್ ಇಟ್ಟು, ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕಿದ್ವಿ, ಜಾಸ್ತಿ ಎಣ್ಣೆ ಏನು ಹಾಕಿಲ್ಲ. ಅದನ್ನು ಫುಲ್ಲು ಆಮೇಲೆ ತೊಳೆದಿರೋ ಮಟನ್ ಹಾಕಿದ್ವಿ. ಮಟನ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಒಂದು 5 ಮಿನಿಟ್ಸು ಆಮೇಲೆ ಉಪ್ಪು ಹಾಕಿದ್ವಿ. ಉಪ್ಪು ಹಾಕಿ ಒಂದು 5 ಮಿನಿಟ್ಸ್, ಅದು ಉಪ್ಪು ಹಾಕಿ ಒಂದು 5 ಮಿನಿಟ್ಸು, ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಈ ಥರ ಆದಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡಿದ್ವಿ. 4 ವಿಷಲ್ ಆಗಬೇಕಿತ್ತು, ಯಾಕೆಂದರೆ ನಾನು ಇದು ಮಟನ್ ಅಲ್ವಾ, ಚಿಕನ್ ಆದರೆ ಬೇಗ ಬೇಯುತ್ತೆ. ಸೊ ಅದು ಮಟನ್ ಆಗಿದ್ದರಿಂದ 4 ವಿಷಿಲು. ಇದೇನಕ್ಕಂದರೆ ಬಿರಿಯಾನಿ ಮತ್ತು ಸುಕ್ಕ ಬೇಯಿಸ್ಕೊತಾ ಇರೋದು. ಇದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಸುಕ್ಕಾಗಿ ಅಂತ ಹೇಳ್ತೀನಿ ನೋಡಿ. ಬ್ಯಾಡಗೆ ಮೆಣಸಿನ್ಕಾಯಿ 6, 3 ದೊಡ್ಡ ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸೋಂಪು, ಏಲಕ್ಕಿ, ಲವಂಗ, ಮೊರಟಿ ಮಗ್ಗು, ಹೂ, ಎಲೆ, ಪುಡಿ 2 ಟೀ ಸ್ಪೂನ್. ಓಕೆ, ಇದನ್ನು ಫಸ್ಟು ಡ್ರೈ ಆಗಿ ಹುರ್ಕೋಬೇಕು ಬಾಣಲಿಲಿ. ಮೊದಲಿಗೆ ಬಾಣಲಿ ಇಡೋದು. ಈಗ ಫ್ರೈ ಮಾಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ಪೌಡರ್ ರೆಡಿ. ರುಬ್ಬಿದಾದ್ಮೇಲೆ ಅದನ್ನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಪೌಡರು. ಇಷ್ಟೇ, ಪೌಡರ್ ಆಯಿತು. ಈಗ ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ರು. ಎಣ್ಣೆ ಹಾಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದಾರೆ. ಬೆಳ್ಳುಳ್ಳಿ ಆದಮೇಲೆ ಬೇಯಿಸ್ಕೊಂಡಿದ್ವಲ್ಲ ಆವಾಗಲೇ ಸುಕ್ಕಾಗೆ ಮತ್ತು ಮಟನ್ ಬಿರಿಯಾನಿಗೆ ಅಂತ, ಆ ಬೆಂದಿರೋ ಮಟನ್ನ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರು. ಮಕ್ಕಳು ಸುಕ್ಕ ಎಲ್ಲ ಏನೂ ತಿನ್ನಲ್ಲ, ಸೊ ಹಾಗಾಗಿ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಪೀಸ್ ಇರುತ್ತೆ, ಅದಕ್ಕೆ ಇಲ್ಲಿ ಸ್ವಲ್ಪನೇ ಹಾಕಿದ್ದಾರೆ. ನಮ್ಮನೆ ನಾನ್ ವೆಜ್ ಎಲ್ಲ ಯೋಗಿನೇ ಮಾಡೋದು, ಮಕ್ಕಳಿಗೆಲ್ಲ ಅವ್ರು ಮಾಡೋದೇ ಇಷ್ಟ. ನಾನು ಮಾಡಿದ್ರೆ ಎಷ್ಟೊಂದು ಇಷ್ಟ ಆಗೋಲ್ಲ, ಪಪ್ಪ ಮಾಡಿದ್ರೆ ತುಂಬ ಇಷ್ಟ ಅವರಿಗೆ. ಸೊ ಹಾಗಾಗಿ ನಾನ್ ವೆಜ್ಜು ಅವರೇ ಮಾಡೋದು. ನೋಡಿ ಅಷ್ಟೇ, ಇದೊಂದು 5 ಮಿನಿಟ್ಸು, ಜಾಸ್ತಿನೂ ಬೇಡ, ಯಾಕೆಂದರೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ವಾ, ಹಾಗಾಗಿ ಕುಕ್ ಆಗಿದೆ ಆಲ್ರೆಡಿ. ಅದಕ್ಕೆ ಒಂದು 5 ಮಿನಿಟ್ಸು ಸುಮ್ಮನೆ ಹೀಗೆ ಹುರಿದ್ಬಿಟ್ಟು ಆಯಿಲಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದಾರೆ. ಅದು ಹೆಂಗಂದರೆ ತುಂಬ ಸುಂಡೋಗುತ್ತಲ್ಲ, ಇಷ್ಟೇಷ್ಟು ಆಗಿಬಿಡುತ್ತೆ. ಈಗ ನೋಡೋದಕ್ಕೆ ಹಿಂಗೆ ಅನಿಸಿದೆ, ಮಾಡಾದ್ಮೇಲೆ ಇಷ್ಟೇಷ್ಟು ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರು. ಇದು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ಆದಮೇಲೆ ಇದಕ್ಕೆ ಉಪ್ಪೆಲ್ಲ ಏನೂ ಹಾಕಲ್ಲ, ಆಲ್ರೆಡಿ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಬೇಯಿಸ್ಕೊಂಡಿರೋದು. ಹಾಗಾಗಿ ಮತ್ತು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೌಡರ್ನ
ಒಂದು 2 ಸ್ಪೂನ್ ಹಾಕಿದ್ರೆ ಅಷ್ಟೇ, ಜಾಸ್ತಿ ಹಾಕಿಲ್ಲ. 2 ಸ್ಪೂನ್ ಹಾಕಿ ಒಂದು 5 ಮಿನಿಟ್ಸ್ ಹಿಂಗೆ ತಿರುಗಿಸಿದ್ರು. ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕಿದ್ರು. ಆಮೇಲೆ ವಿನಿಗರ್ ಹಾಕಿದ್ರು. ವಿನಿಗರ್ ಹಾಕಿದ್ದು ನಾನು ಶೂಟ್ ಮಾಡ್ಕೊಳ್ಲಿಲ್ಲ, ವಿನಿಗರ್ ಹಾಕಿದ್ರು. ನೋಡಿ ರೆಡಿ ಆಯಿತು ನಮ್ಮದು ಸುಕ್ಕ. ಟೇಸ್ಟ್ ನೋಡ್ತಿದ್ದಾರೆ ನಮ್ಮನೆಯವರು. ಚೆನ್ನಾಗಿತ್ತು ಸುಕ್ಕ, ನಾನು ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಸಿಂಪಲ್ ಬಿರಿಯಾನಿ, ಎಷ್ಟು ಬೇಗ ಆಗುತ್ತೆ, ಬ್ಯಾಚಲರ್ಸ್ ಕೂಡ ಮಾಡ್ಕೋಬೋದು, ಅಷ್ಟು ಈಸಿ ಬಿರಿಯಾನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊತೀವಿ ಒಂದು 5 ಮಿನಿಟ್ಸ್. ಒಂಚೂರು ಬ್ರೌನ್ ಆಗಬೇಕು, ತುಂಬ ಬ್ರೌನ್ ಮಾಡಲ್ಲ ನಾವೇನು, ಸ್ವಲ್ಪ ಬ್ರೌನ್ ಮಾಡ್ತಾರಷ್ಟೇ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಆ ಮಟನ್ನ ಅದಕ್ಕೆ ಹಾಕ್ತಿದ್ದಾರೆ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಹಾಕೋದು. ಒಂದು 5 ಮಿನಿಟ್ಸ್ ಆದಮೇಲೆ ಮೊಸರು ಹಾಕ್ತಿದ್ದಾರೆ. ಮೊಸರು ಹಾಕೋ ಮುಂಚೆ ಬಿರಿಯಾನಿ ಪೌಡರ್ ಹಾಕಿದ್ರು. ಬಿರಿಯಾನಿ ಪೌಡರ್ ಒಂದು 5 ಮಿನಿಟ್ಸ್ ಹಾಕಿ ಫ್ರೈ ಮಾಡಿದ್ರು. ಅದಾದಮೇಲೆ ಮೊಸರು ಹಾಕ್ತಿದ್ದಾರೆ. ಇದು ಅಷ್ಟೇ, ಇದು ಜಸ್ಟ್ 5 ಮಿನಿಟ್ಸ್, ತುಂಬ ಹೊತ್ತೇನು ಬೇಡ. ಒಂದು 5 ಮಿನಿಟ್ಸು. ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ ಸುತ್ತ ಆಯಿಲ್ ಈ ಥರ ಬಿಟ್ಕೊಳುತ್ತೆ, ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ. ಆಮೇಲೆ ನೀರು, ನಾವು 2 ಗ್ಲಾಸ್ ಅಕ್ಕಿ ಹಾಕಿದ್ವಿ, 2 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕಿದ್ವಿ. ಮಕ್ಕಳೆಲ್ಲ ತಿಂತಾರೆ, ಸ್ವಲ್ಪ ಸಾಫ್ಟೇ ಇರುತ್ತೆ ನಮ್ಮ ಮನೆಗೆ ಬಿರಿಯಾನಿ ಆಲ್ಮೋಸ್ಟು. ಆಮೇಲೆ ಅದು ಕುದಿ ಬಂದಮೇಲೆ ನೀರು, ರೈಸ್ ಮೊದಲೇ ನೆನೆಸಿಟ್ಕೊಂಡಿದ್ದೆ, ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ. ಜೀರಾ ಸಾಂಬಾರು ರೈಸು. ಆಮೇಲೆ ಅದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನೇನು ಮಾಡ್ತೀವಿ ಅಂದರೆ ತಪ್ಪಲೆಯಲ್ಲಿ ಮಾಡ್ತೀವಿ, ಬಟ್ ಇವತ್ತು ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಷ್ಟು ಲೇಟ್ ಆಗಿತ್ತು ಅಂದರೆ ಆ್ಯಕ್ಚುಲಿ ನಾವು ಊಟ ಮಾಡಿದಾಗ 5 o'clock ಆಗಿತ್ತು, ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಕುಕ್ಕರಲ್ಲಿ ಮಾಡಿದ್ವಿ. ಆ ಕುಕ್ಕರ್ ಕೂಗೋ ಮುಂಚೆ ಬಂದು ಸೋಫಾ ಮೇಲೆ ಕೂತ್ಕೊಂಡೆ. ನೋಡಿ ಹೇಗೆ ಮಾಡ್ತಿದ್ದಾನೆ ನನ್ನ ಮಗ, ಯಾವಾಗಲೂ ಹೀಗೆ ಕಿತ್ತಿ ಕಣ್ಣಿಷ್ಟನೇ ನೋಡಿ ಹೆಂಗೆ ಮಾಡ್ತಾನೆ. ಆಮೇಲೆ 2 ವಿಜಿಲ್ ಆಗಿತ್ತು. ವಿಜಿಲ್ ಬಿಟ್ಟ ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕಿ, ನಾವು ಸ್ಟಾರ್ಟಿಂಗ್ ಏನು ಒಗ್ಗರಣೆಗೆಲ್ಲ ಏನು ತುಪ್ಪ ಹಾಕಲ್ಲ ಬಿರಿಯಾನಿಗೆ, ಅದೆಲ್ಲ ಫುಲ್ಲು ಕ್ಲಿಯರ್ ಆದಮೇಲೆ ಮೇಲ್ಗಡೆ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡೋದು. ಆ ಸರ್ವ್ ಮಾಡೋದು ಕ್ಲಿಪ್ಪಿಂಗೆಲ್ಲ ಏನೂ ಇಟ್ಕೊಂಡಿಲ್ಲ, ಯಾಕೆಂದರೆ 5 ಗಂಟೆ ಆಗಿಬಿಟ್ಟಿತ್ತಲ್ಲ, ಆಗಲೇ ಹೊಟ್ಟೆ ಹಸಿ ಆಗಿತ್ತು. ನೋಡಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಆಲ್ರೆಡಿ. ಕುತ್ಕೊಂಡೆಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾಯಿದ್ದೀವಿ. ಮಧ್ಯಾಹ್ನದ ಊಟ 5 ಗಂಟೆಗೆ ತಿಂತಾಯಿದ್ದೀವಿ, ಚಾಟ್ಸ್ ತಿನ್ನೋ ಟೈಮಿಗೆ ಎಲ್ಲರೂ. ನನ್ನ ಮಗನ ಹೇಗಿತ್ತು ಅಂತ ಕೇಳಿದ್ರೆ ಸೂಪರಾಗಿತ್ತು ಅಂದ, ಬಟ್ ಅದು ಏನೋ ಸೌಂಡ್ ನೀಟಾಗಿ ಕೇಳಿಸ್ತಿರ್ಲಿಲ್ಲ, ಸೊ ಹಾಗಾಗಿ ಮ್ಯೂಟ್ ಮಾಡಿದೆ. ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಅವರು ತಿಂತಾಯಿದ್ದಾರೆ. ಇಷ್ಟೇ ಸಿಂಪಲ್ ಬಿರಿಯಾನಿ, ಸಿಂಪಲ್ ಸುಕ್ಕ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಮಗ ಏನೋ ತುಂಬ ಖುಷಿಯಿಂದ ದೊಡ್ಡಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿದ್ದಾನೆ ನೋಡಿ. నేను तुम्हारा डिश का नाम क्या है? मिशिकन है।
ಏನು ಮಿಸ್ ನೀನು ಯಾಕೆ ಮತ್ತೆ ತಕ್ಲೆ ಬಾಬಾ ಹಿಂದಿ ಇದಂದ್ರೆ ಪಾ ಹಿಂದಿ ಕನ್ನಡ ಹೋಮ್ವರ್ಕ್ ಬರೆಯೋದು ಬೋರ್ಡ್ ಮೇಲೆ ಚಿಕ್ಕ ಬರೆಯೋದು ಪಾಪಿ ಜಗಂಡು ಗೋಡೆ ಗೋಡೆ ಟೀಚರ್ ಬೋರ್ಡ್ ಕಡೆ ಟೀಚರ್ ನೀನು ನೇಸರಕ್ಕ ಜಾನು ತೊಡಪ್ಪ ಜಾನಕ್ಕ ಊಟ ಮಾಡ್ದ ಕೇಳು ಇನ್ನು ಎಷ್ಟು ಎಕ್ಸಾಮ್ ಇದೆ? ಸರಿ ಬಾಯ್. ಬಾಯ್ ಮಾಡ್ಬಿಡು. ನಾನು ಮಾತಾಡ್ತೀನಿ ಇನ್ನು ಇರೋ ಸ್ವಲ್ಪ ಇಲ್ಲ ಉತ್ತನಾಯ್ತು ಏನಿಲ್ಲ ಇರೋ ಸ್ವಲ್ಪ ಮಾತಾಡ ಏನೋ ನಂಚೂರು ಪಪ್ಪ ನೀನು ಪಪ್ಪ ತಳಮ್ಮ ಪಪ್ಪ ಪಪ್ಪ ಉತ್ತನಾಯ್ತು ಚಾನು ಉತ್ತನಾಯ್ತು ತಳಮ್ಮ ಉತ್ತನಾಯ್ತು ಕಲ ಉತ್ತನಾಯ್ತು ಪೊಲೀಸ್ ಉತ್ತನಾಯ್ತು ಪೊಲೀಸ್ ಉತ್ತನಾಯ್ತು ಕಲ ಬಾಯ್ ಬಾಯ್ ಟು ಯು ತಕ್ಲಿ ಏನು? ತಕ್ಲಿ ಅಂದ್ರೆ ಏನು? ಬೋಲಾ ಆಚೆ ಇಲ್ಲಿ ಯಾಕೆ ಮಾಡ್ಕೊಳ್ಳಿ ಬೇಕಾದ್ರೆ ಮನೆ ಕಳ್ರಿ ನಾವಿಬ್ರೆ ಯಾರು ಬರಲ್ಲ. ಗುಮ್ಮ ಬಂದು ಎತ್ಕೊಂಡು ಹೋಯ್ತಾನೆ ಅಷ್ಟೇ ಮೇಲೆ ಮಲ್ಕೊಂತೀಯಾ? ಪಕ್ಕ ಇವತ್ತು ಪಪ್ಪ ಇವತ್ತು ನನ್ನ ಪಕ್ಕ ಮಲ್ಕೊಂತಾರೆ. ಬೇಡ ಸುಮ್ಮನೆ ನಿನ್ಗೊಂಡು ಬಿಟ್ಟಿದ್ದಕ್ಕಾಗಲ್ಲ. ಸುಮ್ಮನೆ ನೀನು